ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಈ ಒಂದು ಕ್ಲಾಸ್ನಲ್ಲಿ ಕಂಜಂಕ್ಷನ್ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ಅದರಲ್ಲೂ ಕೂಡ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಂದಿನ ಕ್ಲಾಸ್ನಲ್ಲಿ ನಾವು ಕೋರಿಲೇಟಿವ್ ಹಾಗೂ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ಇವತ್ತು ನಾವು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಇದರಲ್ಲಿ ಏನೇನು ಇರ್ತದ ಅಂದ್ರೆ, ಒಂದು ಸ್ವತಂತ್ರ ವಾಕ್ಯವನ್ನ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಒಳಗೊಂಡಿರ್ತದ, ಅದಕ್ಕೆ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಒಂದು ಅವಲಂಬಿತ ವಾಕ್ಯ ಇರ್ತದೆ ಇದರೊಳಗಡೆ, ಅಂದ್ರೆ ಡಿಪೆಂಡೆಂಟ್ ಕ್ಲಾಸ್ ಇರ್ತದೆ. ಸೊ ಇವೆರಡನ್ನ ಜೋಡಿಸುವಂತಹ ಒಂದು ಪದಗಳಿಗೆ ನಾವು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಗಳನ್ನು ಬಳಸ್ತೀವಿ. ಅಂದ್ರೆ ಒಂದು ಇಂಡಿಪೆಂಡೆಂಟ್ ವಾಕ್ಯ ಮತ್ತು ಒಂದು ಡಿಪೆಂಡೆಂಟ್ ವಾಕ್ಯ, ಇವೆರಡುಗಳನ್ನ ಜೋಡಿಸ್ಲಿಕ್ಕೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಗಳನ್ನು ಬಳಸ್ತೀವಿ ಅನ್ನುವಂಥದ್ದು. ನೋಡೋಣ ನಾವು ಯಾವ ರೀತಿಯಾಗಿ ಬಳಸ್ತೀವಿ. ಸೊ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಬಿಕಾಸ್ ಅಂದ್ರೆ ಯಾಕೆಂದರೆ. ಸೊ ಇದು ಕಾರಣವನ್ನ ಹೇಳ್ತದ. ಕಾರಣವನ್ನ ನೋಡ್ರಿ, ಇದ್ರ ಸೂತ್ರನೂ ಕೂಡ ಇದೆ, ನಿಮ್ಗೆ ಬಹಳ ಪರ್ಫೆಕ್ಟ್ ಆಗಿ ಅರ್ಥ ಆಗಿಬಿಡ್ತದ. ರಿಸಲ್ಟ್ ಬರ್ತದ ಮೊದಲು, ಹೌದಾ? ಆಮೇಲೆ ಬಿಕಾಸ್ ಅನ್ನುವಂತಹ ನಾವು ಕಂಜಂಕ್ಷನ್ ಹಚ್ತೀವಿ, ಅದಾದ್ಮೇಲೆ ರೀಸನ್ ಇರ್ತದೆ. ಸೊ ಈ ರೀತಿಯಾಗಿ ಇದು ಸ್ಟ್ರಕ್ಚರ್ ಇರ್ತದೆ ಅನ್ಬೋದು. ನೋಡಿ, ಐ ಸ್ಟೇಡ್ ಹೋಮ್ ಅಂತ ಇದೆ. ಸೊ ಇದು ರಿಸಲ್ಟ್, ಇದು ನಾನು ಮನೆಯಲ್ಲೇ ಉಳಿದೆ ಅನ್ನುವಂಥದ್ದು, ಹೌದಾ? ಯಾಕೆ ಉಳಿದೆ? ಬಿಕಾಸ್, ಯಾಕೆಂದರೆ. ಯಾಕೆ ಉಳಿದೆ? ಕಾರಣ ಹೇಳ್ಬೇಕಲ್ಲ. ಕಾರಣ ಏನು ಅಂತಂದ್ರೆ ಇಟ್ ರೇನ್ಡ್ ಅಂದ್ರೆ ಮಳೆ ಆಗ್ತಾ ಇತ್ತು. ಸೊ ಮಳೆ ಬಂದಿದ್ದರಿಂದ ನಾನು ಮನೆಯಲ್ಲೇ ಉಳಿದೆ ಅಂತೇಳಿ. ಮಳೆ ಬರ್ತಾ ಇತ್ತು, ಸೊ ಇಟ್ ರೇನ್ಡ್, ಮಳೆ ಬಂತು, ಹೀಗಾಗಿ ನಾ ಏನ್ ಮಾಡಿದೆ, ಮನೆಯಲ್ಲೇ ಉಳ್ಕೊಂಡೆ. ಅರ್ಥ ಆಯ್ತಾ? ರಿಸಲ್ಟ್ ಐ ಸ್ಟೇಡ್ ಹೋಮು, ಬಿಕಾಸ್ ಅಂದ್ರೆ ಇವೆರಡು ವಾಕ್ಯವನ್ನ, ಸೊ ಒಂದು ಇಂಡಿಪೆಂಡೆಂಟ್ ಒಂದು ಡಿಪೆಂಡೆಂಟ್ ಕ್ಲಾಸ್ ಅನ್ನ ಏನ್ ಮಾಡ್ತಾ ಇದೆ, ಎರಡನ್ನ ಕೂಡಿಸ್ತಾ ಇದೆ ಇದು. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಸಿ ಕ್ರೈಡ್. ಅವಳು ಏನ ಮಾಡಿದ್ಲಪ್ಪ ಅಂತಂದ್ರೆ ಅತ್ತಳು, ಹೌದಾ? ಇದು ರಿಸಲ್ಟ್, ಅವಳು ಹತ್ತಿದ್ದು. ಬಟ್ ಯಾವ ಕಾರಣಕ್ಕಾಗತ್ಲು? ಇಲ್ಲಿದೆಯಲ್ಲ ಬಿಕಾಸ್, ಇದು ಕಾರಣ ಹೇಳ್ತದ, ಏಕೆಂದರೆ. ಇದನ್ನ ನಾವು ಸೇರಿಸ್ಬೇಕು. ಅದಾದ್ಮೇಲೆ ಸಿ ಲಾಸ್ಟ್ ಹರ್ ಫೆನ್. ಅವಳು ಫೆನ್ ಕಳೆದುಕೊಂಡಿದ್ರಿಂದ, ಫೆನ್ನನ್ನ ಕಳೆದುಕೊಂಡಿದ್ರೆ ಅವಳು ಹತ್ಲು ಅನ್ನುವಂಥದ್ದು. ಆಕೆ ಫೆನ್ ಕಳೆದಿರ್ತದ, ಹೀಗಾಗಿ ಅವಳು ಅಳ್ತಾಳ. ಸೊ ಕಾರಣ ಬಂದ್ಬಿಟ್ಟು ಇದು ರೀಸನ್ ಇದು. ಸೊ ಇದು ಏನಾಗುತ್ತೆ, ರಿಸಲ್ಟ್ ಇದು. ಓಕೆ, ರೀಸನ್ನು ಅವಳು ಫೆನ್ ಕಳೆದಿದೆ, ರಿಸಲ್ಟು ಅವಳು ಹತ್ಲು. ಓಕೆ, ಇಷ್ಟು. ಸೊ ಇದು ವೈ, ಯಾಕೆ ಅನ್ನೋದಕ್ಕೆ ಟ್ರಿಕ್ ನೋಡಿ. ಇದನ್ನ ನಾವು ವೈ ಎಂಬ ಪ್ರಶ್ನೆಗೆ ಉತ್ತರವಾಗಿ ಬಳಸ್ತೇವೆ. ವೈ ಅಂತಂದ್ರೆ ಏಕೆ ಅನ್ನುವಂಥ ಪ್ರಶ್ನೆಗೆ. ಸಿಕ್ರೈಡ್, ಯಾಕೆ ಹತ್ಲು ಅನ್ನುವಂಥ ಪ್ರಶ್ನೆಗೆ ಇದನ್ನ ನಾವು ಬಳಸ್ತೀವಿ ಅನ್ನುವಂಥದ್ದು. ಬಿಕಾಸ್, ಏಕೆಂದರೆ. ಓಕೆ, ಡಿಟೇಲ್ ಆಗಿ ಇದನ್ನ ನೋಡಿದ್ರೆ ಅರ್ಥ ಆಗ್ತದೆ. ನಿಮ್ಗೆ ನೋಟ್ಸ್ ಕೂಡ ಸಿಕ್ಕ ನೋಡಿ. ನೆಕ್ಸ್ಟ್ ಆಲ್ದೋ ಅನ್ನುವಂಥದ್ದು. ಆಲ್ದೋ ಅಂದ್ರೆ ಆದಾಗ್ಯೂ, ಆದರೂ ಅನ್ನುವಂಥ ಕನ್ನಡ ಮೀನಿಂಗ್ ಬರ್ತದ. ಇದ್ರದ್ದು ಫಾರ್ಮುಲಾ ಇದೆ. ಸೊ ಮೊದಲಿಗೆ ನಾವು ಆಲ್ದೋ ಅನ್ನುವಂಥ ವರ್ಡ್ ಅನ್ನ ಬಳಸ್ತೀವಿ. ಸೊ ಅದಾದ್ಮೇಲೆ ಕಾಂಟ್ರಾಸ್ಟ್ ಐಡಿಯಾ ಇರ್ತದ ಒಂದು. ಓಕೆ, ಈ ಆಲ್ದೋ ಜೊತೆಗೆ ಕಾಂಟ್ರಾಸ್ಟ್ ಐಡಿಯಾ ಇರ್ತದೆ. ಅದಾದ್ಮೇಲೆ ಮೇನ್ ರಿಸಲ್ಟ್ ಇರ್ತದೆ. ಉದಾಹರಣೆ ನೋಡಿದ್ರೆ ಗೊತ್ತಾಗ್ತದೆ. ಆಲ್ದೋ ಈಸ್ ರಿಚ್, ಆಲ್ದೋ ಈಸ್ ರಿಚ್, ಅವನು ಶ್ರೀಮಂತನಾಗಿದ್ದರೂ ಅಂದ್ರೆ ಶ್ರೀಮಂತನಾಗಿದ್ದಾಗಲೂ, ಆಗಿದ್ದಾಗೂ, ಆದರೂ ಕೂಡ. ಈಸ್ ಹಂಬಲ್, ವಿನಯಶೀಲನಾಗಿದ್ದಾನೆ. ಈಸ್ ಹಂಬಲ್ ಅನ್ನುವಂಥದ್ದು ಮೇನ್ ರಿಸಲ್ಟ್. ಇದು ರಿಸಲ್ಟ್, ಇದು ಅವನು ಹಂಬಲನ ಮೇನ್, ಇದು ರಿಸಲ್ಟ್. ಸೊ ಇದು ಏನಪ್ಪಾ ಅಂತಂದ್ರೆ ಕಾಂಟ್ರಾಸ್ಟ್ ಐಡಿಯಾ. ಅವನು ಶ್ರೀಮಂತನಾಗಿದ್ರು ವಿನಯಶೀಲನಾಗಿದ್ದಾನೆ ಅಂತ ಹೇಳುವಾಗ ಸೊ ಈ ರೀತಿಯಾಗಿ ಆಲ್ದೋ ಅನ್ನುವಂಥ ಒಂದು ಕಂಜಂಕ್ಷನ್ ಬಳಸ್ತೀವಿ. ಆಲ್ದೋ ಹಿ ಈಸ್ ರಿಚ್, ಈಸ್ ಹಂಬಲ್ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಆಲ್ದೋ ಇಟ್ ವಾಸ್ ಲೇಟ್, ತಡವಾಗಿದ್ದರು. ವಿ ವರ್ಕ್ಡ್, ನಾವು ಕೆಲಸ ಮಾಡಿದೆವು. ಆಲ್ದೋ ಇಟ್ ವಾಸ್ ಲೇಟ್, ವಿ ವರ್ಕ್ಡ್, ಇದು ತಡವಾಗಿದ್ರೂ ಕೂಡ ನಾವು ಕೆಲಸ ಮಾಡಿದೆವು. ಸೊ ರಿಸಲ್ಟು ವಿ ವರ್ಕ್ಡ್ ಅನ್ನುವಂಥದ್ದು ರಿಸಲ್ಟ್. ಓಕೆ, ಈ ರೀತಿಯಾಗಿ ನಾವು ಆಲ್ದೋನ ಬಳಸ್ತೀವಿ. ಟ್ರಿಕ್ ಏನಂದ್ರೆ, ಎದುರು ಬದುರು ವಿಚಾರಗಳನ್ನ ಅಪೋಸಿಟ್ ಐಡಿಯಾಸ್ ಜೋಡಿಸಲು ನಾವು ಬಳಸ್ತೀವಿ ಅನ್ನುವಂಥದ್ದು. ಓಕೆ, ಇದನ್ನ ನೆನ್ಪಿಟ್ಕೋಬೇಕು. ಆಲ್ದೋನ ನೋಡಿ, ಇದು ಲೇಟ್ ಆಗಿರ್ತದ, ಈ ಲೇಟ್ ಆಗಿರುವಂತ ಆದ್ರೂ ಕೂಡ ನಾವು ಕೆಲಸ ಮಾಡ್ತೀವಿ. ಸೊ ಇದು ಎದುರು ಬದುರಾಗಿರ್ತಕ್ಕಂಥ ಒಂದು ಐಡಿಯಾಗಳನ್ನ ಜೋಡಿಸ್ಲಿಕ್ಕೆ ನಾವು ಆಲ್ದೋನ ಬಳಸ್ತೀವಿ. ನೆಕ್ಸ್ಟ್ ಇಫ್ ಅನ್ನುವಂಥದ್ದು. ಇಫ್ ಅಂದ್ರೆ ಒಂದು ವೇಳೆ ಅಥವಾ ಆದರೆ ಅನ್ನುವಂಥ ಕನ್ನಡ ಮೀನಿಂಗ್ ಬರ್ತದ. ಇಫ್ ಪ್ಲಸ್ ಕಂಡೀಷನ್ ಇರ್ತದೆ ಮೊದಲೇ ಸೆಂಟೆನ್ಸ್ ಅಲ್ಲಿ. ಅದಾದ್ಮೇಲೆ ರಿಸಲ್ಟ್ ಇರ್ತದೆ.
ಕಂಡೀಷನ್ ಆದ್ಮೇಲೆ ರಿಸಲ್ಟ್ ಇರ್ತದ. ಇಫ್ ಯು ಸ್ಟಡಿ, ಇದು ಕಂಡೀಷನ್, ನೀನು ಓದಿದರೆ ಅಂತ ಹೇಳಿ, ನೀನೇನಾದರೂ ಓದಿದ್ದಾರೆ, ಒಂದು ವೇಳೆ ಓದಿದ್ರೆ. ಸೊ ಯು ವಿಲ್ ಪಾಸ್, ಇದು ಏನಂದ್ರೆ ರಿಸಲ್ಟ್, ನೀನು ಉತ್ತೀರ್ಣನಾಗುವೆ, ನೀ ಪಾಸ್ ಆಗ್ತೀಯಾ ಅನ್ನುವಂಥದ್ದು ಇದು ರಿಸಲ್ಟ್. ಇಂಥ ಸಂದರ್ಭದಲ್ಲಿ ನಾವೇನು ಬಳಸ್ತೀವಪ್ಪ ಅಂತಂದ್ರೆ ಇಫ್ ಅನ್ನು ಬಳಸ್ತೀವಿ. ಇದು ಏನು ಹೇಳ್ತದಪ್ಪ ಅಂತಂದ್ರೆ ನಿಮಗೆ ಕಂಡೀಷನ್ ಹೇಳ್ತದ. ಇಫ್ ಯು ಸ್ಟಡಿ, ನೀನಾದ್ರೂ ಓದಿದ್ರೆ, ಯು ವಿಲ್ ಪಾಸ್, ಉತ್ತೀರ್ಣನಾಗ್ತೀಯ ಅಂತ ಕಂಡೀಷನ್ ಹೇಳ್ತದೆ. ಇಫ್ ಇಟ್ ರೇನ್ಸ್, ಮಳೆ ಬಂದ್ರೆ, ಇಫ್ ಇಟ್ ರೇನ್ಸ್, ಮಳೆ ಬಂದರೆ ಏನಾಗ್ತದೆ ರಿಸಲ್ಟು? ಐ ವಿಲ್ ಟೇಕ್ ಆನ್ ಅಂಬ್ರೆಲಾ, ನಾನು ಛತ್ರಿ ತರುತ್ತೇನೆ. ಮಳೆ ಏನಾದರೂ ಬಂತಂದ್ರೆ ನಾನು ಛತ್ರಿ ತರ್ತೇನೆ, ಇದು ಕಂಡೀಷನ್ನು. ಈ ಕಂಡೀಷನ್ಗೆ ರಿಸಲ್ಟ್. ಓಕೆ, ಮಳೆ ಏನಾದರೂ ಬಂದರೆ, ಒಂದ್ ವೇಳೆ ಮಳೆ ಬಂದ್ರೆ ನಾನು ಛತ್ರಿ ತರ್ತೀನಿ. ಓಕೆ, ಅರ್ಥ ಆಯ್ತಲ್ಲ? ಈ ಕಂಡೀಷನ್ಗೆ ಇದು ರಿಸಲ್ಟ್. ಸೊ ಇಲ್ಲಿ ಟ್ರಿಕ್ ಏನಂದ್ರೆ ಇದನ್ನ ಒಂದು ಕಂಡೀಷನ್ ಅಥವಾ ಷರತ್ತು ಅಂತ ಹೇಳಿ ನಾವು ನೆನಪಿಟ್ಕೊಂಡ್ರೆ ಇಫ್ ಅನ್ನ ಬಳಸಬಹುದು. ಷರತ್ತುಗಳಿಗೆ ನಾವು ಇಫ್ ಅನ್ನ ಬಳಸ್ತೀವಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಸಿನ್ಸ್. ಸಿನ್ಸ್ ಅಂತಂದ್ರೆ ಆಗಿನಿಂದ, ಆ ಕಾರಣದಿಂದ ಅಂತ ಕನ್ನಡ ಮೀನಿಂಗ್ ಬರ್ತದ. ಇದ್ರ ಫಾರ್ಮುಲಾ ನೋಡ್ತಾ ಹೋಗಿ. ಸಿನ್ಸ್ ಒಂದು ಬಳಸಿದ ತಕ್ಷಣ ಆ ಸೆಂಟೆನ್ಸ್ ಮುಂದೆ ಒಂದು ಟೈಮ್ ರೀಸನ್ ಇರ್ತದ, ಟೈಮ್ ಇರ್ತದ ಅಥವಾ ರೀಸನ್ ಕಾರಣ ಇರ್ತದ ಅಂತ ಹೇಳ್ಬೋದು. ಆಮೇಲೆ ಮುಂದೆ ರಿಸಲ್ಟ್ ಇರ್ತದೆ. ಓಕೆ, ಮುಂದೆ ರಿಸಲ್ಟ್ ಇರ್ತದೆ. ಇದಕ್ಕೆ ನೋಡ್ರಿ, ಸಿನ್ಸ್ ತೆಗೆದುಕೊಂಡ್ರೆ ಹಿಂಗಿರ್ತದ. ಐ ಹ್ಯಾವಂಟ್ ಸೀನ್ ಹಿಮ್, ಇದು ರಿಸಲ್ಟ್, ಅವನು ನಾನು ನೋಡೇ ಇಲ್ಲ. ಸಿನ್ಸ್ ಟೈಮ್ ಹೇಳ್ಬೇಕು, ರೀಸನ್ ಹೇಳ್ಬೇಕು. ಸಿನ್ಸ್ ಮಂಡೇ, ಇದು ಟೈಮ್ ಹೇಳ್ತಾ ಇದೆ. ಮಂಡೆಯಿಂದ, ಸೋಮವಾರದಿಂದ, ಸಿನ್ಸ್ ಮಂಡೇ. ನಾನು ಅವನನ್ನು ನೋಡಿಲ್ಲ, ನಾನು ಅವನನ್ನು ನೋಡಿಲ್ಲ ಅನ್ನೋದು ರಿಸಲ್ಟ್. ಓಕೆ, ಸೊ ಇದು ಸಿನ್ಸ್ ಮಂಡೇ ಅನ್ನುವಂಥದ್ದು ಏನು ಹೇಳ್ತಿದೆ? ಸಿನ್ಸ್ ಜೊತೆಗೆ ಟೈಮ್ ಬರಬೇಕು, ಇಲ್ಲ ರೀಸನ್ ಬರಬೇಕು, ಅವನನ್ನು ಯಾಕೆ ನೋಡಿಲ್ಲ ಅಂತ ಹೇಳಿ. ಓಕೆ, ಸಿನ್ಸ್ ಯು ಆರ್ ಟಯರ್ಡ್, ನಿನಗೆ ಸುಸ್ತಾಗಿರೋದ್ರಿಂದ, ಆ ಕಾರಣದಿಂದ, ಟೇಕ್ ಅ ರೆಸ್ಟ್ ಅಂತ ಹೇಳಿ, ಅಂದ್ರೆ ವಿಶ್ರಾಂತಿ ತೆಗೆದುಕೋ ಅನ್ನುವಂಥದ್ದು ರಿಸಲ್ಟ್. ಯಾಕ? ನಿನಗೇನಾದರೂ ಯು ಆರ್ ಟಯರ್ಡ್, ನೀನು ಸುಸ್ತಾಗಿರೋದ್ರಿಂದ, ಸುಸ್ತಾಗಿದ್ದೀಯಾ, ಆ ಕಾರಣಕ್ಕಾಗಿ ನೀನೇನ್ ಮಾಡಪ್ಪ ಅಂತಂದ್ರೆ ಸೊ ಟೇಕ್ ಅ ರೆಸ್ಟ್ ಅನ್ನುವಂಥದ್ದು. ಓಕೆ, ಇದು ಏನಪ್ಪಾ ಅಂತಂದ್ರೆ ರೀಸನ್. ಇದು ರೀಸನ್. ಸಿನ್ಸ್ ಯು ಆರ್ ಟಯರ್ಡ್, ಇದು ಟೈಮ್ ಅಲ್ಲ, ಸೊ ಇದು ರೀಸನ್ ಹೇಳ್ತಾ ಇದೆ. ನಿನಗೆ ಆಯಾಸ ಆಗಿದೆ, ದಣವಾಗಿದೆ, ಸುಸ್ತಾಗಿದೆ, ಹೀಗಾಗಿ ನೀನು ರೆಸ್ಟ್ ತೆಗೆದುಕೊಳ್ಬೇಕು ಅನ್ನೋದು ರಿಸಲ್ಟ್. ಸೊ ಇದನ್ನ ಯಾವ ರೀತಿಯಾಗಿ ಸಿನ್ಸ್ ಅನ್ನ ನಾವು ನೆನ್ಪಿಟ್ಕೋಬೇಕು? ಒಂದು ಟ್ರಿಕ್ ಅಂದ್ರೆ ಸಮಯ ಅಥವಾ ಕಾರಣ ಎರಡಕ್ಕೂ ಇದನ್ನ ಸೊ ಬಳಸಬಹುದು ಸಿನ್ಸ್ ಅನ್ನೋದನ್ನ ನೆನ್ಪಿಟ್ಕೋಬೇಕು ಈ ರೀತಿಯಾಗಿ. ನೆಕ್ಸ್ಟ್ ಅನ್ಲೆಸ್. ಅನ್ಲೆಸ್ ಅಂತಂದ್ರೆ ಆಗಾಗ, ಆಗಾಗದ ಹೊರತು, ಅನ್ಲೆಸ್ ಆಗಾಗದ ಹೊರತು ಅನ್ನೋಂಥ ಮೀನಿಂಗು. ಅನ್ಲೆಸ್ ಫಾರ್ಮುಲಾ ಇರ್ತದ. ಸೊ ಅನ್ಲೆಸ್ ಪಾಸಿಟಿವ್ ಆಕ್ಷನ್ ಇರ್ತದೆ ನೋಡ್ರಿ, ಅನ್ಲೆಸ್ ಜೊತೆಗೆ ಪಾಸಿಟಿವ್ ಆಕ್ಷನ್ ಇರ್ತದ, ಅದಾದ್ಮೇಲೆ ನೆಗೆಟಿವ್ ರಿಸಲ್ಟ್ ಇರ್ತದೆ ಯಾವಾಗ್ಲೂ. ಅನ್ಲೆಸ್ ಅನ್ನು ಹಚ್ಚೋದು ಬಹಳ ಸುಲಭ ಆಗಿಬಿಡ್ತದೆ ನಿಮಗೆ. ಪಾಸಿಟಿವ್ ಆಕ್ಷನ್, ಅದ್ರ ಮುಂದೆ ನೆಗೆಟಿವ್ ರಿಸಲ್ಟ್ ಇರ್ತದೆ ನೋಡ್ರಿ. ಅನ್ಲೆಸ್ ಯು ರನ್, ಇದು ಪಾಸಿಟಿವ್. ಇದು ಅನ್ಲೆಸ್ ಯು ರನ್, ನೀನು ಓಡದ ಹೊರತು, ಯು ವಿಲ್ ಮಿಸ್ ದ ಬಸ್. ಸಾರಿ, ಯು ವಿಲ್ ಮಿಸ್ ದ ಬಸ್ ಅಂದ್ರೆ ನೀನು ಬಸ್ಸನ್ನು ಮಿಸ್ ಮಾಡ್ಕೊಳ್ತೀಯ, ತಪ್ಪಿಸ್ಕೊಳ್ತೀಯ ಅಂತ ಆಗ್ತದೆ. ನೀವು ಓಡಲಿಲ್ಲ ಅಂದ್ರೆ ಹೊರತು, ಇಲ್ಲೇನಿದೆ ಅನ್ಲೆಸ್ ಮೀನಿಂಗು ಹಾಗಾಗದ ಹೊರತು, ಓಡದ ಹೊರತು, ನೀನು ಓಡದ ಹೊರತು, ಒಂದು ವೇಳೆ ಓಡಲಿಲ್ಲ ಅಂದ್ರೆ ಅನ್ಲೆಸ್ ಯು ರನ್ ಯು ವಿಲ್ ಮಿಸ್ ದ ಬಸ್, ಇದು ನೆಗೆಟಿವ್. ಡೆಫಿನೆಟ್ ಆಗಿ ನೀನು ಬಸ್ ಮಿಸ್ ಆಗುತ್ತೆ, ನೀವು ಓಡಬೇಕು, ಬಸ್ ಸಿಗ್ಬೇಕಂದ್ರೆ ನೀವು ಓಡ್ಬೇಕು ಅನ್ನುವಂಥದ್ದು. ಓಕೆ, ಇದೇನಪ್ಪ ಅಂತಂದ್ರೆ ನೆಗೆಟಿವ್ ರಿಸಲ್ಟ್. ಓಕೆ, ನೆಕ್ಸ್ಟ್ ನೋಡ್ರಿ. ಅನ್ಲೆಸ್ ಹಿ ಇನ್ವೈಟ್ಸ್, ಅವನು ಕರೆಯದ ಹೊರತು, ಕರಿಬೇಕವ, ಹೌದಾ, ಇದು ಪಾಸಿಟಿವ್ ಆಕ್ಷನ್. ಒಂದ್ ವೇಳೆ ಕರೆಯದ ಹೊರತು, ಕರೀಲಿಲ್ಲ ಅಂದ್ರೆ ನೆಗೆಟಿವ್ ಆಗ್ತದೆ. ಏನು? ಐ ವೋಂಟ್ ಗೋ, ನಾನು ಹೋಗಲ್ಲ ಅನ್ನುವಂಥದ್ದಾಗತ್ತ. ಸೊ ಇದು ನೆಗೆಟಿವ್ ರಿಸಲ್ಟ್. ಅವ ಕರೀಲಿಲ್ಲ ಅಂದ್ರೆ ನಾನು ಹೋಗಲ್ಲ ಅನ್ನುವಂಥದ್ದು ಈ ರೀತಿಯಾಗಿ. ಸೊ ಟ್ರಿಕ್ ಇದನ್ನ ಹೆಂಗ್ ಇಟ್ಕೋಬೇಕು ಅಂದ್ರೆ ಇಫ್ ನಾಟ್ ಎಂಬ ಅರ್ಥ ನೀಡ್ತದೆ. ಕಂಡೀಷನ್ ಹಿಂಗಾಗಿಲ್ಲ ಅಂದ್ರೆ ಹಿಂಗ ಆಗ್ತದ ಅಂತೇಳಿ. ಸೊ ಈ ರೀತಿಯಾಗಿ ಅದನ್ನ ನೀವು ನೆನಪಿಟ್ಕೋಬಹುದು ಅನ್ಲೆಸ್ ಅನ್ನ. ನೆಕ್ಸ್ಟ್ ನೋಡ್ರಿ, ಅಂಟಿಲ್. ಅಂಟಿಲ್ ಅನ್ನ ಅಲ್ಲಿಯವರೆಗೆ ಅನ್ನುವಂಥ ಒಂದು ಕನ್ನಡ ಮೀನಿಂಗ್ ಬರ್ತದ. ಇದ್ರ ಫಾರ್ಮುಲಾ ಆಕ್ಷನ್ ಇರ್ತದ ಮೊದಲ ಸೆಂಟೆನ್ಸ್, ಆಮೇಲೆ ಅಂಟಿಲ್, ಆಮೇಲೆ ಸ್ಪೆಸಿಫಿಕ್ ಟೈಮ್ ಇರ್ತದೆ.
ಅಂಟಿಲ್ ಆದ್ಮೇಲೆ ಏನಿರ್ತದ, ಸ್ಪೆಸಿಫಿಕ್ ಟೈಮ್ ಇರ್ತದ. ವೇಟರ್ ಇದು ಆಕ್ಷನ್, ಇದು ಇಲ್ಲೇ ಕಾಯಿ. ಸೊ ಅಂಟಿಲ್ ಐ ಕಮ್, ಸ್ಪೆಸಿಫಿಕ್ ಟೈಮ್ ಅಂದ್ರೆ ನಾ ಬರೋ ತನಕ ನೀ ಕಾಯ್ಬೇಕು, ಬರೋವರೆಗೂ, ಅಲ್ಲಿಯವರೆಗೂ. ಎಲ್ಲಿಯವರೆಗೂ? ವೇಟ್ ಹೇರ್ ಅಂಟಿಲ್ ಐ ಕಮ್, ನಾನು ವಾಪಸ್ ಬರೋವರೆಗೂ ಇಲ್ಲಿ ನೀನು ಕಾಯ್ತಾ ಇರು. ಓಕೆ, ಅರ್ಥ ಆಯ್ತಾ? ಆಕ್ಷನ್ ವೇಟ್ ಹೇರ್ ಇದು ಕೆಲಸ, ಕಾಯೋದು. ಅಂಟಿಲ್ ಕಂಜಂಕ್ಷನ್ ಆದ್ಮೇಲೆ ಸ್ಪೆಸಿಫಿಕ್ ಟೈಮ್ ಅದ, ನಾ ಬರೋವರೆಗೂ ಅನ್ನುವಂಥದ್ದು. ಓಕೆ, ನಾ ವಾಪಸ್ ಬರೋವರೆಗೂ ಕಾಯ್ತಾ ಇರು, ಈ ರೀತಿಯಾಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಡೋಂಟ್ ಈಟ್, ತಿನ್ಬೇಡ ಅನ್ನುವಂಥದ್ದು ಆಕ್ಷನ್. ಅಂಟಿಲ್ ಎಲ್ಲಿಯವರೆಗೆ? ಯು ವಾಶ್ ಹ್ಯಾಂಡ್ಸ್ ಅಂದ್ರೆ ಕೈ ತೊಳೆಯುವವರೆಗೆ, ಕೈ ತೊಳ್ಕೊಳ್ಳೋವರೆಗೂ ನೀನು ತಿನ್ಬೇಡ, ಕೈ ತೊಳೆದ ಆದ್ಮೇಲೆ ತಿನ್ಬೇಕು, ಈ ರೀತಿಯಾಗಿ ಸೊ ನಾವು ಬಳಸಬಹುದು ಅನ್ನುವಂಥದ್ದು ಆಕ್ಷನ್. ಆಮೇಲೆ ಅಂಟಿಲ್ ಬಳಸಿ ಸ್ಪೆಸಿಫಿಕ್ ಟೈಮ್ ಹೇಳಬೇಕು. ಇಲ್ಲಿ ಟ್ರಿಕ್ ಏನು ಅಂತಂದ್ರೆ, ಇದು ಸಮಯದ ಮಿತಿಯನ್ನ ಹೇಳ್ತದ ಅನ್ನುವಂಥದ್ದು. ಸಮಯದ ಮಿತಿ ಅಂಟಿಲ್ ಹೇಳ್ತದ, ಇದನ್ನ ನೆನಪಿಟ್ಕೊಂಡ್ಬಿಡ್ಬೇಕು. ವೈಲ್, ಆ ಸಮಯದಲ್ಲಿ. ವೈಲ್ ಅಂತಂದ್ರೆ ಆ ಸಮಯದಲ್ಲಿ ಅಥವಾ ಮಾಡುವಾಗ ಅಂತ ಹೇಳಿ. ಆಕ್ಷನ್ 1 ಇರ್ತದ, ಅದಾದ್ಮೇಲೆ ವೈಲ್ ಬಳಸ್ತೀವಿ. ಆಕ್ಷನ್ 2 ಪ್ಯಾರಲಲ್ ಆಗಿರ್ತದ ಅನ್ನುವಂಥದ್ದು. ಆಕ್ಷನ್ 2 ಪ್ಯಾರಲಲ್ ಆಗಿರ್ತದೆ. ನೋಡ್ರಿ, ಐ ಲಿಸನ್ ಟು ಮ್ಯೂಸಿಕ್, ನಾನು ಹಾಡು ಕೇಳ್ತೀನಿ. ವೈಲ್, ಆ ಸಮಯದಲ್ಲಿ. ಕುಕ್ಕಿಂಗ್, ನಾ ಏನ್ ಮಾಡ್ತೀನಪ್ಪ ಅಂತಂದ್ರೆ ಅಡಿಗೆ ಮಾಡುವಾಗ ನಾನು ಹಾಡು ಕೇಳ್ತೀನಿ. ವೈಲ್ ಕುಕ್ಕಿಂಗ್, ನಾನು ಅಡಿಗೆ ಮಾಡುವಾಗ. ಐ ಲಿಸನ್ ಟು ಮ್ಯೂಸಿಕ್, ನಾನು ಹಾಡನ್ನ ಕೇಳುತ್ತೇನೆ. ಯಾವಾಗ? ಅಡಿಗೆ ಮಾಡುವಾಗ. ವೈಲ್ ಅಂದ್ರೆ ಆ ಸಮಯದಲ್ಲಿ, ಅಡಿಗೆ ಮಾಡುವಂತ ಸಮಯದಲ್ಲಿ, ಆ ಸಮಯದಲ್ಲಿ ಅಥವಾ ಮಾಡುವಾಗ ಅನ್ನುವಂಥ ಮೀನಿಂಗ್ ಬರ್ತದ. ಐ ಲಿಸನ್ ಟು ಮ್ಯೂಸಿಕ್ ವೈಲ್ ಕುಕ್ಕಿಂಗ್, ಅಡಿಗೆ ಮಾಡುವಾಗ ನಾನು ಹಾಡು ಕೇಳುತ್ತೇನೆ. ನೆಕ್ಸ್ಟ್, ವೈಲ್ ಹಿ ವಾಸ್ ಸ್ಲೀಪಿಂಗ್ ಅಂದ್ರೆ ಅವನು ಮಲಗಿದ್ದಾಗ, ಮಲಗಿದ್ದ ಸಮಯದಲ್ಲಿ. ದ ಬೆಲ್ ರ್ಯಾಂಗ್ ಅಂದ್ರೆ ಬೆಲ್ ಬಾರಿಸಿತು, ಗಂಟೆ ಬಾರಿಸಿತು ಅಂತ ಮೀನಿಂಗ್ ಕೊಡ್ತದ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇದಕ್ಕೂ ಕೂಡ ಒಂದು ಟ್ರಿಕ್ ಇದೆ. ಎರಡು ಕೆಲಸಗಳೇನಾಗ್ತಾವ ಒಟ್ಟಿಗೆ ನಡೆಯುವಾಗ ನಾವು ಇದನ್ನ ಬಳಸಬೇಕು, ವೈಲ್ ಅನ್ನ ಬಳಸಬೇಕು. ಎರಡು ಕೆಲಸಗಳು ಏನಾಗ್ತವ ಒಟ್ಟೊಟ್ಟಿಗೆ ನಡೀತಾ ಇರ್ತಾವ. ಸೊ ಹಾಡನ್ನು ಕೇಳ್ತಾ ಇರ್ತೀವಿ, ಯಾವಾಗ? ಅಡಿಗೆನೂ ಮಾಡ್ತಾ ಇರ್ತೀವಿ, ಹಾಡನ್ನು ಕೇಳ್ತಾ ಇರ್ತೀವಿ, ಎರಡು ಒಟ್ಟಿಗೆ ನಡೀತಾ ಇರ್ತಾವ, ಅವಾಗ ವೈಲ್ ಬಳಸ್ತೀವಿ ಅನ್ನುವಂಥದ್ದು. ಓಕೆ, ಇಲ್ಲಿ ಅವನು ಮಲಗಿದ್ದ, ಅದ್ರ ಜೊತೆಗೆ ಅವಾಗ ಬೆಲ್ಲನ್ನು ಹೊಡಿತಲ್ಲ. ಸೊ ಎರಡೂ ಕೂಡ ಒಟ್ಟಿಗೆ ನಡೆದವು ಈ ಕೆಲಸಗಳು, ಹೀಗಾಗಿ ನಾವು ವೈಲ್ ಅನ್ನ ಬಳಸ್ತಿದ್ವಿ ಅಂತ ಹೇಳಿ. ನೆಕ್ಸ್ಟ್, ಆಫ್ಟರ್ ಅನ್ನುವಂಥದ್ದು ಬರ್ತದ. ಆಫ್ಟರ್ ಅಂದ್ರೆ ನಂತರ ಅನ್ನುವಂಥ ಕನ್ನಡ ಮೀನಿಂಗು. ಫಸ್ಟ್ ಆಫ್ಟರ್ ಅಂತಕ್ಕಂಥದ್ದನ್ನ ಬಳಸಿ ಫಸ್ಟ್ ಆಕ್ಷನ್ ಇರ್ತದ. ಓಕೆ, ಆಕ್ಷನ್ ಇರ್ತದ ಫಸ್ಟ್ ಸೆಂಟೆನ್ಸ್, ಸೆಕೆಂಡ್ ಆಕ್ಷನ್ ಇರ್ತದ ಅದಾದ್ಮೇಲೆ. ಓಕೆ, ಮೊದಲನೇ ಆಕ್ಷನ್ ಇರ್ತದ, ಆಫ್ಟರ್ ಆದ ನಂತರ. ನೋಡಿ ಹೆಂಗ್ ಗೊತ್ತಾಗ್ತದ? ಐ ವಿಲ್ ಕಮ್, ಸಾರಿ, ಐ ವಿಲ್ ಕಾಲ್ ಯು ಲೇಟ್, ಕಾಲ್ ಯು, ನಾನು ನಿನಗೆ ಕರೆ ಮಾಡುವೆ. ಓಕೆ, ಇದೊಂದು ಆಕ್ಷನ್. ಆಫ್ಟರ್ ಐ ರೀಚ್, ಯಾವಾಗ? ಐ ರೀಚ್, ತಲುಪಿದ ನಂತರ, ತಲುಪಿದ ನಂತರ ನಾನು ನಿನಗೆ ಕರೆ ಮಾಡ್ತೀನಿ. ಫಸ್ಟ್ ನಾವು ಮುಟ್ಟಬೇಕು, ಅದಾದ್ಮೇಲೆ ನಿನ್ಗೆ ಕಾಲ್ ಮಾಡುವೆ ಅಂತೇಳಿ ಫ್ಯೂಚರ್ನಾಗ ಹೇಳ್ತೀವಿ. ಓಕೆ, ಆಫ್ಟರ್ ಈಟಿಂಗ್ ಅಂದ್ರೆ ಊಟದ ನಂತರ ಅಥವಾ ಏನಾದರೂ ತಿಂದ ನಂತರ. ವಿ ವೆಂಟ್ ಫಾರ್ ಎ ವಾಕ್, ನಾವು ನಡಿಗೆಗೆ ಹೋದೆವು, ನಾವು ವಾಕ್ ಮಾಡಕ್ ಹೋದಿವಿ, ವಾಕಿಂಗ್ ಹೋದಿವಿ ಊಟ ಆದ್ಮೇಲೆ. ಆಫ್ಟರ್ ಈಟಿಂಗ್ ವಿ ವೆಂಟ್ ಫಾರ್ ಅ ವಾಕ್, ನಾವು ಊಟ ಆದ್ಮೇಲೆ ನಡಿಗೆಗೆ ಹೋದೆವು, ನಡೆಯಕ್ಕೆ ವಾಕಿಂಗ್ ಹೋದಿವಿ ಅಂತ ಆಗ್ತದ. ಟ್ರಿಕ್ ಹೆಂಗ ಅಂತಂದ್ರ, ಕೆಲಸ ಮುಗಿದ್ಮೇಲೆ ನಡೆಯುವ ಘಟನೆ ಆಫ್ಟರ್, ಅದಾದ ನಂತರ ಏನ್ ಮಾಡ್ತೀವಿ ಅನ್ನೋದನ್ನ ಹೇಳ್ಬೇಕು. ಮನೆ ಮುಟ್ಟಿದ ಮೇಲೆ ಏನ್ ಮಾಡ್ತೀನಿ? ನಿನಗೆ ಕಾಲ್ ಮಾಡ್ತೀನಿ. ಊಟ ಆದ್ಮೇಲೆ ಏನ್ ಮಾಡಿದ್ವಿ? ಸೊ ಊಟ ಆದ್ಮೇಲೆ ಏನ್ ಮಾಡಿದ್ವಿ? ನಾವು ವಾಕಿಂಗ್ ಮಾಡಿದ್ವಿ ಅನ್ನೋ ಹೇಳಿದ್ವಲ್ಲ. ಸೊ ಒಂದು ಕೆಲಸ ಮುಗಿದ್ಮೇಲೆ ಸೊ ನಡೆಯುವಂತ ಘಟನೆಯನ್ನು ಹೇಳುವಾಗ ನಾವು ಆಫ್ಟರ್ ಅನ್ನ ಬಳಸಿ ಹೇಳಬೇಕು ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಬಿಫೋರ್. ಬಿಫೋರ್ ಅಂದ್ರೆ ಮೊದಲು ಅನ್ನುವಂಥ ಮೀನಿಂಗ್ ಕೊಡ್ತದ. ಬಿಫೋರ್ ಸೆಕೆಂಡ್ ಆಕ್ಷನ್, ಬಿಫೋರ್ ಬಂದ್ಮೇಲೆ ಸೆಕೆಂಡ್ ಆಕ್ಷನ್ ಇರ್ತದೆ ಯಾವಾಗ್ಲೂ. ಫಸ್ಟ್ ಆಕ್ಷನ್ ನೋಡ್ರಿ, ವಾಶ್ ಹ್ಯಾಂಡ್ಸ್, ಕೈ ತೊಳಿಬೇಕು. ಯಾವಾಗ? ಬಿಫೋರ್ ಈಟಿಂಗ್, ಈಗ ನಾವು ಊಟಕ್ಕೆ ಮೊದಲು ಕೈ ತೊಳಿಬೇಕು ಅನ್ನುವಂಥದ್ದು. ಓಕೆ, ಅಂದ್ರೆ ಫಸ್ಟ್ ಆಕ್ಷನ್ ಏನಪ್ಪಾ ಅಂತಂದ್ರೆ ನಾವು ಕೈ ತೊಳೆಯುವಂಥದ್ದೇ. ವಾಶ್ ಹ್ಯಾಂಡ್ಸ್ ಇದು ಫಸ್ಟ್ ಆಕ್ಷನ್. ಬಿಫೋರ್ ಈಟಿಂಗ್, ಅದಾದ್ಮೇಲೆ ನಾವು ತಿನ್ಬೇಕು ಅನ್ನುವಂಥದ್ದು. ಥಿಂಕ್,
ಬಿಫೋರ್ ವಿಚಾರ ಮಾಡಿ, ಬಿಫೋರ್ ಯು ಸ್ಪೀಕ್ ಮಾತನಾಡುವ ಮೊದಲು ಯೋಚಿಸಿ, ಥಿಂಕ್ ಬಿಫೋರ್ ಯು ಸ್ಪೀಕ್. ದಿಷ್ಟು ಬಿಫೋರ್ ಯು ಸ್ಪೀಕ್ ಅಂದರೆ ಮಾತನಾಡುವ ಮೊದಲು ನೀವು ಥಿಂಕ್ ಮಾಡಬೇಕು ಅನ್ನುವಂಥದ್ದು. ಅದಾದಮೇಲೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಮಾತನಾಡಬೇಕು. ಅಂದರೆ ಸಮಯದ ಮುನ್ಸೂಚನೆ ನೀಡಲು ಬಳಸ್ತೀವಿ ಬಿಫೋರನ್ನು. ನಾವು ಮಾತನಾಡಬೇಕು ಅಂದರೆ ಫಸ್ಟ್ ಥಿಂಕ್ ಮಾಡಬೇಕು, ಈ ಕೆಲಸ ಆಗಬೇಕು, ಅದಾದಮೇಲೆ ನಾವು ಮಾತಾಡಬೇಕು. ಅರ್ಥ ಆಯ್ತಾ? ಓಕೆ, ಇದನ್ನು ಮುನ್ಸೂಚನೆ ನೀಡಲು ಬಳಸ್ತೀವಿ ಬಿಫೋರ್ ಅಂತಕ್ಕಂಥದ್ದನ್ನು. ನೆಕ್ಸ್ಟು ವೆನ್. ವೆನ್ ಅಂದರೆ ಯಾವಾಗ, ಅಂದಾಗ ಅನ್ನುವಂಥ ಮೀನಿಂಗ್ ಕೊಡ್ತದೆ. ವೆನ್ ಟೈಮ್ ಇವೆಂಟ್. ಓಕೆ, ವೆನ್ ಬಳಸಿದ್ವಿ ಅಂದ್ರೆ ಅದ್ರ ಮುಂದ್ಗಡೆ ಟೈಮ್ ಇವೆಂಟ್ ಇರ್ತದೆ, ಅದಾದ್ಮೇಲೆ ಮೇನ್ ಇವೆಂಟ್ ಇರ್ತದೆ ಅನ್ಕೊಳ್ರಿ. ಕಾಲ್ ಮೀ ಕರೆ ಮಾಡು. ಸೊ ವೆನ್ ಟೈಮ್ ಬೇಕೀಗ. ಯು ಆರ್ ಫ್ರೀ ನೋಡ್ರಿ, ಯು ಆರ್ ಫ್ರೀ. ಯು ಆರ್ ಫ್ರೀ ಅಂದ್ರೆ ನೀನು ಫ್ರೀ ಇದ್ದಾಗ, ನೀ ಖಾಲಿ ಇದ್ದಾಗ, ಇದ್ದಾಗ ಅಂದಾಗ, ಖಾಲಿ ಇದ್ದಾಗ, ಖಾಲಿ ಇದ್ದ ಸಮಯದಾಗ ಏನ್ ಮಾಡ್ಬೇಕಂದ್ರೆ ಕಾಲ್ ಮೀ ನನಗೆ ಕರೆ ಮಾಡು ಅಂತ ಮೀನಿಂಗ್ ಬರ್ತದೆ. ಸೊ ವೆನ್ ದ ಸನ್ ರೈಸಸ್, ದ ಸನ್ ರೈಸಸ್ ಸೂರ್ಯ ಹುಟ್ಟಿತಿರುವಾಗ, ಸೂರ್ಯೋದಯವಾಗುತ್ತಿರುವಾಗ, ಓಕೆ, ಸೂರ್ಯೋದಯವಾಗುತ್ತಿರುವಾಗ, ಬರ್ಡ್ಸ್ ಚಿರ್ಫ್ ಹಕ್ಕಿಗಳು ಏನು ಮಾಡಿದವಪ್ಪ ಅಂತಂದ್ರೆ ಚಿಲಿಪಿಲಿ ಗುಟ್ಟುತ್ತವ, ಬರ್ಡ್ಸ್ ಚಿರ್ಪ್ ಆಗ್ತವ, ಒದರ್ತಾವ, ಹಕ್ಕಿಗಳು ಕೂಗ್ತವ ಅಂತೇಳಿ. ವೆನ್ ದ ಸನ್ ರೈಸಸ್ ಸೂರ್ಯೋದಯವಾದಾಗ ಬರ್ಡ್ಸ್ ಚಿರ್ಪ್ ಅನ್ನುವಂಥ ಮೀನಿಂಗು. ಸೊ ಇದಕ್ಕೂ ಟ್ರಿಕ್ ಅದ. ನಿರ್ದಿಷ್ಟ ಸಮಯವನ್ನ, ಫೈಂಟ್ ಆಫ್ ಟೈಮ್ ಅನ್ನ ತೋರಿಸಲು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈ ಒಂದು ವೆನ್ ಅಂತಕ್ಕಂಥದ್ದನ್ನ ಬಳಸ್ತೀವಿ. ನೆಕ್ಸ್ಟ್ ಆಸ್ ಸೂನ್ ಆಸ್. ಆಸ್ ಸೂನ್ ಆಸ್ ಅಂದ್ರೆ ಕೂಡಲೇ, ಈಗಿಂದ ಈಗಲೇ, ಕೂಡಲೇ ಅಂತ ಹೇಳಿ ಆಸ್ ಸೂನ್ ಆಸ್ ಬಳಸಿ ಕ್ವಿಕ್ ಆಕ್ಷನ್ ಬಳಸ್ತೀವಿ. ಅದ್ರ ಮುಂದ್ಗಡೆ ಕ್ವಿಕ್ ಆಕ್ಷನ್ ಬಳಸ್ತೀವಿ. ನೆಕ್ಸ್ಟ್ ಆಕ್ಷನ್ ಅದಾದ್ಮೇಲೆ ಬರ್ತದೆ. ಫಸ್ಟ್ ಅದು ಕ್ವಿಕ್ ಆಕ್ಷನ್ ನೋಡ್ರಿ. ಆಸ್ ಸೂನ್ ಆಸ್ ದ ಬೆಲ್ ರಿಂಗ್. ದ ಬೆಲ್ ರಿಂಗ್ ಅಂದ್ರೆ ಬೆಲ್ಲು ಆದ ಕೂಡಲೇ, ಬೆಲ್ ಬಾರಿಸಿದ ಕೂಡಲೇ ನೆಕ್ಸ್ಟ್ ಆಕ್ಷನ್ ಆಗ್ತದೆ. ಕಿಡ್ಸ್ ರ್ಯಾನ್ ಔಟ್. ಇದು ಬಾರಿಸಿದ ಮೇಲೆ ಫಸ್ಟ್ ಆಕ್ಷನ್ ಕ್ವಿಕ್ ಆಗಿ ಆಗ್ತದೆ. ಆಸ್ ಸೂನ್ ಆಸ್ ದ ಬೆಲ್ ರ್ಯಾಂಗ್ ಅಂದ್ರೆ ಬೆಲ್ ಬಾರಿಸಿದ ತಕ್ಷಣ ಕಿಡ್ಸ್ ರ್ಯಾನ್ ಔಟ್ ಅಂದ್ರೆ ಮಕ್ಕಳು ಹೊರಗೆ ಓಡಿದ್ರು, ಮಕ್ಕಳು ಓಡಿ ಹೋದ್ರು ಅಂತ ಆಗ್ತದೆ. ರ್ಯಾನ್ ಔಟ್ ಹೊರಗೆ ಓಡಿದ್ರು. ನೋಡ್ರಿ ನೆಕ್ಸ್ಟ್ ಐ ವಿಲ್ ಇನ್ಫಾರ್ಮ್ ಯು. ನಾನು ನಿನಗೆ ಏನ್ ಮಾಡ್ತೀನಪ್ಪ ಅಂತಂದ್ರೆ ತಿಳಿಸ್ತೀನಿ. ಇನ್ಫಾರ್ಮ್ ಮಾಹಿತಿ ತಿಳಿಸ್ತೀನಿ. ಇನ್ಫಾರ್ಮ್ ಯು ಯಾವಾಗ? ಆಸ್ ಸೂನ್ ಆಸ್, ಅಷ್ಟು ತಕ್ಷಣ ಅಂತಂದ್ರೆ ಐ ನೌ, ನನಗೆ ಗೊತ್ತಾದ ತಕ್ಷಣ ನಾನು ನಿನಗೇನು ಮಾಡ್ತೀನಿ? ಇನ್ಫಾರ್ಮ್ ಮಾಡ್ತೀನಿ ಅನ್ನುವಂಥದ್ದು ಆಸ್ ಸೂನ್ ಆಸ್ ಅಂತ ನಾವು ಬಳಸ್ತೀವಿ. ಅಂದ್ರೆ ಇದನ್ನ ಟ್ರಿಕ್ ಅದ, ತಕ್ಷಣ ನಡೆಯುವ ಕೆಲಸಗಳಿಗೆ ಸೊ ಇದನ್ನು ನಾವು ಬಳಸ್ತೀವಿ ಅನ್ನುವಂಥದ್ದು. ಯಾವುದನ್ನ? ಆಸ್ ಸೂನ್ ಆಸ್ ಅನ್ನುವಂಥ ಕಂಜಂಕ್ಷನ್ ಅನ್ನು. ನೆಕ್ಸ್ಟ್ ಇವನ್ ದೌ. ಇವನ್ ದೌ ಅಂದ್ರೆ ಆದರೂ ಸಹ, ಒಂದು ಸ್ಟ್ರಾಂಗರ್ ದೆನ್ ಆಲ್ ದೌ, ಅದಕ್ಕೆ ಬಳಸ್ತೀವಿ ಇವನ್ ದೌ ಅನ್ನ. ನೋಡ್ರಿ ಫಾರ್ಮುಲಾ ಇವನ್ ದೌ ಬಳಸಿ ಫ್ಯಾಕ್ಟ್ ಹೇಳ್ತೀವಿ, ಅದಾದ್ಮೇಲೆ ಸರ್ಪ್ರೈಸಿಂಗ್ ರಿಸಲ್ಟ್ ಇರ್ತದೆ. ಇದು ಒಂದು ವಾಕ್ಯ ಈ ರೀತಿಯಾಗಿ ಇರ್ತದೆ. ಸೊ ನೋಡಿ, ಇವನ್ ದೌ ಇಟ್ ವಾಸ್ ಕೋಲ್ಡ್. ಇವನ್ ದೌ ಇಟ್ ವಾಸ್ ಕೋಲ್ಡ್ ಅಂದ್ರೆ ಚಳಿ ಇದ್ದರೂ ಸಹ, ಥಂಡಿ ಇರ್ತದೆ, ಸಿಕ್ಕಾಪಟ್ಟೆ ಚಳಿ ಇರ್ತದ. ಹಿ ವಾಸ್ ಸ್ವಾಮ್, ಅವ ಏನ್ ಮಾಡದ್ನಪ್ಪ ಅಂತಂದ್ರೆ ಈಜಿದ. ಚಳಿ ಇದ್ದಾಗ ಯಾರಾದ್ರೂ ನೀರೊಳಗೆ ಹೋಗಿ ತಣ್ಣೀರಾಗಿ ಈಜಿದ್ರು ಅಂದ್ರೆ ಅದೊಂದು ಸರ್ಪ್ರೈಸಿಂಗ್ ರಿಸಲ್ಟ್ ಆಗ್ತದಲ್ಲ. ಸೊ ಅಂತ ಸಂದರ್ಭದಲ್ಲಿ ಇವನ್ ದೌ ಆದರೂ ಸಹ ಅನ್ನುವಂತ ಒಂದು ಕಂಜಂಕ್ಷನ್ ಬಳಸ್ತೀವಿ. ಇವನ್ ದೌ ಇಟ್ ವಾಸ್ ಕೋಲ್ಡ್, ಚಳಿ ಇದ್ರೂ ಸಹ ಹಿ ಸ್ವಾಮ್, ಅವನು ಈಜಿದನು. ಸೊ ಇದು ಸರ್ಪ್ರೈಸಿಂಗ್ ರಿಸಲ್ಟ್, ಇಂಥ ಒಂದು ಇದು ಹೇಳುವಾಗ ಬಳಸ್ತೀವಿ ಅಂತ ಹೇಳಿ. ನೆಕ್ಸ್ಟು ಸಿ ಫೇಲ್ಡ್, ಅವಳು ಏನಾದ್ಲಪ್ಪ ಅಂತಂದ್ರೆ ಫೇಲ್ ಆದ್ಲು, ಅನುತ್ತೀರ್ಣ ಆದ್ಲು. ಇವನ್ ದೌ ಸಿ ಸ್ಟಡಿಡ್ ಹಾರ್ಡ್. ಓಕೆ, ಕಷ್ಟಪಟ್ಟು ಅವಳೇನ್ ಮಾಡಿದ್ಲಪ್ಪ ಅಂತಂದ್ರೆ ಓದಿದ್ಲು, ಬಟ್ ರಿಸಲ್ಟ್ ಸರ್ಪ್ರೈಸಿಂಗ್ ಬಂದಿದೆ, ಅವಳು ಫೇಲ್ ಆಗ್ತಾಳೆ. ಆಕ್ಚುಲಿ ಫೇಲ್ ಆಗ್ಲೇಬಾರ್ದು, ರ್ಯಾಂಕ್ ಬರುವಂತ ಸ್ಟೂಡೆಂಟು. ಸೊ ಫೇಲ್ ಆಗ್ಬಿಡ್ತಾಳೆ ಕಷ್ಟಪಟ್ಟು ಓದಿ. ಸೊ ಇದು ಸರ್ಪ್ರೈಸಿಂಗ್ ರಿಸಲ್ಟ್ ಆಗ್ತದೆ. ಇವನ್ ದೌ ಬಂದ್ಮೇಲೆ ಇಲ್ಲಿ ಏನಾಗ್ತದೆ? ಸ್ಟಡಿಡ್ ಹಾರ್ಡ್ ಅಂತ ಇದೆ, ಇಲ್ಲಿ ಫ್ಯಾಕ್ಟ್ ಹೇಳಬೇಕು. ಅದಾದ್ಮೇಲೆ ಏನಾಗ್ತದೆ? ಒಂದು ಸರ್ಪ್ರೈಸಿಂಗ್
ರಿಸಲ್ಟ್ ಬರ್ತದೆ. ಸಿ ಫೇಲ್ಡ್ ಅಂತೇಳಿ ನಮಗೆ ನಂಬಕ್ಕಾಗೋದಿಲ್ಲ. ಸೊ ಇಂಥ ರಿಸಲ್ಟ್ ಬಂತು ಅಂತ ನೀವು ಈ ಒಂದವನ್ನು ಬಳಸಬೇಕು. ಇಲ್ಲಿ ಟ್ರಿಕ್ ಅಂದ್ರೆ ನಿರೀಕ್ಷೆಗೂ ಮೀರಿದ ಫಲಿತಾಂಶಕ್ಕೆ ನಾವು ಇದನ್ನ ಬಳಸ್ತೀವಿ. ನಿರೀಕ್ಷೆ ಇರ್ತದ, ಅದನ್ನ ಮೀರಿ ಬೇರೆ ಒಂದು ರಿಸಲ್ಟ್ ಬರ್ತದಲ್ಲ, ಸೊ ಅಂತ ಸಂದರ್ಭದಲ್ಲಿ ನಾವು ಈ ಒಂದವು ಬಳಸ್ತೀವಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಸೊ ದ್ಯಾಟ್ ಅಂತಂದ್ರೆ ಅದರಿಂದ ಎಂಬ ಉದ್ದೇಶದಿಂದ ಅನ್ನುವಂಥ ಮೀನಿಂಗ್ ಬರ್ತದೆ. ಆಕ್ಷನ್ ಇರ್ತದೆ, ಆಮೇಲೆ ಸೊ ದ್ಯಾಟ್ ಬಳಸ್ತೀವಿ, ಆಮೇಲೆ ಉದ್ದೇಶ ಬರ್ತದೆ, ಪರ್ಪಸ್ ಇರ್ತದೆ. ಓಕೆ, ಸೊ ದ್ಯಾಟ್ ಆದ್ಮೇಲೆ ಪರ್ಪಸ್ ಇರ್ತದೆ. ವರ್ಕ್ ಹಾರ್ಡ್ ಕಷ್ಟಪಟ್ಟು ಕೆಲಸ ಮಾಡಿ. ಸೊ ದ್ಯಾಟ್ ಯು ಕ್ಯಾನ್ ವಿನ್, ನೀನು ಗೆಲ್ಲುವಂತಾಗಲು ಕಷ್ಟಪಟ್ಟು ಓದಬೇಕು. ಸೊ ದ್ಯಾಟ್ ಇದೇನಾಗ್ತದಪ್ಪ ಅಂದ್ರೆ ಪರ್ಪಸ್ ಇದು. ಸೊ ದ್ಯಾಟ್ ಅನ್ನುವಂಥದ್ದು ಬಳಸ್ತೀವಲ್ಲ. ಸೊ ಯು ಕ್ಯಾನ್ ವಿನ್, ನೀನು ಗೆಲ್ಲಬೇಕು ಅಂದ್ರೆ, ಗೆಲ್ಲುವಂಗೆ ಆಗಬೇಕು ಅಂದ್ರೆ ಕಷ್ಟಪಡಲೇಬೇಕು ಅನ್ನುವಂಥದ್ದು. ಸೊ ದ್ಯಾಟ್ ಯು ಕ್ಯಾನ್ ವಿನ್ ಅನ್ನುವಂಥ ಪರ್ಪಸ್ ಹೇಳಿದ್ವಿ ನೋಡಿ. ಹಿ ಸೇವ್ಸ್ ಮನಿ ಅಂತಂದ್ರೆ ಇದು ಒಂದು ಆಕ್ಷನ್, ಅಂದ್ರೆ ಅವನು ಹಣ ಉಳಿಸ್ತಾನೆ. ಹಿ ಸೇವ್ಸ್ ಮನಿ. ಸೊ ಹಿ ಕ್ಯಾನ್ ಬೈ ಅ ಕಾರ್, ಇದು ಪರ್ಪಸ್. ಒಂದು ಕಾರು ಕೊಳ್ಳಲೆಂದೇ, ಅದು ಉದ್ದೇಶ ಇರ್ತದ, ಒಂದು ಪರ್ಪಸ್ ಇರ್ತದ. ಕಾರು ಕೊಳ್ಳಲೆಂದೇ ಉದ್ದೇಶದಿಂದ. ಸೊ ದ್ಯಾಟ್ ಅವನೇನ್ ಮಾಡ್ತಾನಪ್ಪ ಅಂತಂದ್ರೆ ಹಿ ಕ್ಯಾನ್ ಬೈ ಅ ಕಾರ್. ಹಿ ಸೇವ್ಸ್ ಮನಿ. ಓಕೆ, ಹಿ ಸೇವ್ಸ್ ಮನಿ ಸೊ ದ್ಯಾಟ್ ಹಿ ಕ್ಯಾನ್ ಬೈ ಅ ಕಾರ್. ಸೊ ಇದು ಅವನ ಉದ್ದೇಶ, ಪರ್ಪಸ್ ಆಗಿರ್ತದೆ. ಸೊ ಇದೇನ್ ಮಾಡ್ತಾನೆ, ಆಕ್ಷನ್ ನಡೀತದೆ, ಈ ಹಣವನ್ನು ಅವನು ಮಾಡ್ತಾನೆ. ಸೊ ಉದ್ದೇಶ ಹೇಳುವಾಗ ನಾವು ಸೊ ದ್ಯಾಟ್ ಅನ್ನು ಬಳಸ್ತೀವಿ. ಸೊ ಟ್ರಿಕ್ಸ್ ಗೊತ್ತಿದ್ರೆ ಇದೊಂದು ಉದ್ದೇಶ, ಪರ್ಪಸ್ ತೋರಿಸುವ ಪದ ಆಗಿರೋದ್ರಿಂದ ಸೊ ದ್ಯಾಟ್, ಸೊ ಇಂಥ ಸಂದರ್ಭಗಳಲ್ಲಿ ನಾವು ಬಳಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ವೆದರ್ ಅಂದ್ರೆ ಹೌದು ಅಲ್ವೋ ಎಂಬುದು. ಓಕೆ, ವೆದರ್ ಚಾಯ್ಸ್ ಎ ಆರ್ ಚಾಯ್ಸ್ ಬಿ. ಇಲ್ಲಿ ಒಂದು ಚಾಯ್ಸ್ ಏನಾರ ಇದು ಮಾಡಬೇಕು ಅಥವಾ ಚಾಯ್ಸ್ ಬಿ ಯಾರ ಇರ್ತದೆ. ಇಲ್ಲಿ ನೋಡ್ರಿ, ಐ ಡೋಂಟ್ ನೋ ಅಂದ್ರೆ ನನಗೆ ಗೊತ್ತಿಲ್ಲ. ವೆದರ್ ಹಿ ವಿಲ್ ಕಮ್ ಅಂತಂದ್ರೆ ಅವನು ಬರ್ತಾನೋ, ಆರ್ ನಾಟ್ ಇಲ್ಲವೋ ಅಂದ್ರೆ ಅವನು ಬರ್ತಾನೋ ಅನ್ನೋದೊಂದು, ಇಲ್ಲವೋ ಅನ್ನೋದೊಂದು. ಸೊ ನನಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಚಾಯ್ಸ್ ಅದ, ಚಾಯ್ಸ್ ಹೇಳಾಗ ನಾವೇನ್ ಮಾಡ್ತೀವಿ, ಇದನ್ನ ಬಳಸ್ತೀವಿ ಅನ್ನುವಂಥದ್ದು. ಎರಡು ಆಯ್ಕೆಗಳು ಇರ್ತಾವ. ಬರ್ತಾನ ಅನ್ನೋದು ಗೊತ್ತಿಲ್ಲ, ಹಿ ವಿಲ್ ಕಮ್ ಆರ್ ನಾಟ್. ಸೊ ಅಂತ ಸಂದರ್ಭದಲ್ಲಿ ವೆದರ್ ಅನ್ನ ಬಳಸ್ತೀವಿ. ಟೆಲ್ ಮೀ, ಹೇಳು, ನನಗೆ ಹೇಳು. ವೆದರ್ ಯು ಲೈಕ್ ಇಟ್ ಅಂದ್ರೆ ನಿನಗೆ ಇದು ಇಷ್ಟವೋ ಎಂದು ನನಗೆ ಹೇಳು ಅನ್ನುವಂಥ ಸಂದರ್ಭದಲ್ಲಿ ಸೊ ನಾವು ಇದನ್ನ ಬಳಸ್ತೀವಿ. ಲೈಕ್. ಓಕೆ ನೋಡಿ, ಇದ್ರ ಟ್ರಿಕ್ ಅದ. ಎರಡು ಆಯ್ಕೆಗಳ ನಡುವಿನ ಗೊಂದಲ ಇದ್ದಾಗ ನಾವು ಇದನ್ನ ಬಳಸ್ತೀವಿ. ಯಾವುದನ್ನ, ವೆದರ್ ಅನ್ನ ಬಳಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಕೊನೆಯದಾಗಿ ವೇರ್ ಅಂತಂದ್ರೆ ಎಲ್ಲಿ, ಅಥವಾ ಎಲ್ಲಿಯೂ ಅಲ್ಲಿ ಅಂತ ಹೇಳಿ ಮೇನ್ ಕ್ಲಾಸ್ ಇರ್ತದ, ಪ್ಲಸ್ ವೇರ್ ಬಳಸ್ತೀವಿ. ಅದಾದ್ಮೇಲೆ ಪ್ಲೇಸ್ ಡಿಸ್ಕ್ರಿಪ್ಷನ್ ಮಾಡುವಂಥದ್ದು ಇರ್ತದ. ಸೊ ನೋಡ್ರಿ, ದಿಸ್ ಈಸ್ ದ ಹೌಸ್ ಇದು ಮೇನ್ ಕ್ಲಾಸ್. ದಿಸ್ ಈಸ್ ದ ಹೌಸ್ ಇದೊಂದು ಮನೆ. ಸೊ ವೇರ್ ಐ ಲಿವ್, ಇದು ನಾನು ವಾಸಿಸೋ ಮನೆ. ಅಲ್ಲಿ ಐ ಲಿವ್, ವೇರ್ ಅಂದ್ರೆ ಅಲ್ಲಿ, ಐ ಲಿವ್ ನಾನು ಅಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ಎಲ್ಲಿ ಅಲ್ಲ, ಸೊ ಅಲ್ಲಿ ಐ ಲಿವ್, ನಾನು ಅಲ್ಲಿ ವಾಸ ಮಾಡ್ತೇನೆ. ಸೊ ನಾನು ವಾಸ ಮಾಡುವಂತ ಮನೆ. ದಿಸ್ ಈಸ್ ದ ಹೌಸ್ ವೇರ್ ಐ ಲಿವ್, ಇದು ನಾನು ವಾಸಿಸುವಂತಹ ಮನೆ ಅಂತ ಹೇಳ್ತೀವಿ. ಓಕೆ, ಇದೇನಾಗ್ತದ, ಪ್ಲೇಸ್ ವೇರ್ ಆದ್ಮೇಲೆ ಪ್ಲೇಸ್ ಡಿಸ್ಕ್ರಿಪ್ಷನ್ ಬರ್ತದ ಅಂತ ಹೇಳ್ಬೋದು. ಗೋ ವೇರ್, ಗೋ ಅನ್ನುವಂಥದ್ದು. ಸೊ ವೇರ್ ಯು ವಾಂಟ್. ಓಕೆ, ನಿನಗೆ ಎಲ್ಲಿ ಬೇಕೋ, ಯು ವಾಂಟ್, ನಿನಗೆ ಎಲ್ಲಿ ಬೇಕೋ ಸೊ ಅಲ್ಲಿಗೆ ಹೋಗು ಅಂತ ಆಗ್ತದ. ವೇರ್ ಯು ವಾಂಟ್ ಅಂತಂದ್ರೆ ವೇರ್ ಯು ವಾಂಟ್, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ಬೋದು. ಸೊ ಈ ರೀತಿಯಾಗಿ ಸಿಚುವೇಶನ್ ಹೇಳುವಾಗ. ಟ್ರಿಕ್ಸ್ ಅಂತಂದ್ರೆ ಸ್ಥಳವನ್ನ, ಲೊಕೇಶನ್ ಅನ್ನ ಸೂಚಿಸಲು ನಾವು ವೇರ್ ಅನ್ನ ಬಳಸ್ತೀವಿ, ನೆನ್ಪಿಟ್ಕೊಂಡಿರ್ರಿ. ಓಕೆ,